ಇಲ್ಲಿಯವರೆಗೂ ಯುದ್ಧ ಅನ್ನುವಂಥದ್ದನ್ನು ಕಳೆದ ಏಪ್ರಿಲ್ನಿಂದ ಇಲ್ಲಿವರೆಗೂ ಸ್ವಲ್ಪ ನಿಲ್ಲಿಸ್ಬಿಟ್ಟಿದ್ವಿ. ಯುದ್ಧದ ವಿಚಾರದಲ್ಲಿ ಯಾವುದು ಬೇಡ ಅಂತ ಹೇಳಿ ಅಲ್ಲೂ ಕೂಡ ಯುದ್ಧ ಸ್ವಲ್ಪ ತಣ್ಣಗಾಗಿತ್ತು. ಆದರೆ ಮತ್ತೆ ಇನ್ನೊಂದು ಬಾರಿ ಯುದ್ಧ ಆರಂಭವಾಗುತ್ತಾ ಅನ್ನುವಂಥ ಆತಂಕ, ಅದರ ಮಧ್ಯದಲ್ಲಿ ನಮಗೊಂದಿಷ್ಟು ಬಿಸಿ ಭಯ. ಯಾಕೆ ಅಂತಂದರೆ ಮತ್ತೆಲ್ಲಾದರೂ ಪೆಟ್ರೋಲ್ ಡೀಸೆಲ್ ಏರಿಕೆ ಆಗಿಬಿಡುತ್ತಾ, CNG ಏನೋ ಸಮಸ್ಯೆ ಆಗುತ್ತಾ ಅಂತ ಹೇಳಿ. ಸುಮಾರು 100 ದಿನಗಳನ್ನು ಕಂಡಿರುವಂಥ ಇರಾನ್, ಇಸ್ರೇಲ್, ಅಮೆರಿಕ ನಡುವಿನ ಯುದ್ಧ ಅಲ್ಪ ವಿರಾಮದ ಬಳಿಕ ಈಗ ಮತ್ತೆ ಶುರುವಾದಂಗಿದೆ. ಆದರೆ ಅಮೆರಿಕ ಇನ್ನೂ ಎಂಟ್ರಿ ಕೊಟ್ಟಂಗಿಲ್ಲ. ನಿನ್ನೆ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಮಾಡ್ತು. ಇದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಇಸ್ರೇಲ್ ಮೇಲೆ ದಾಳಿ ಮಾಡ್ತು. ಇದರ ಮಧ್ಯೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಆಕ್ಷೇಪದ ನಡುವೆಯೂ ಕೂಡ ಇರಾನ್ ಮೇಲೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ವೈಮಾನಿಕ ದಾಳಿ ಮಾಡಿದರು. ಇವತ್ತು ಮುಂಜಾನೆ ಇರಾನ್ನ ಮಧ್ಯ ಮತ್ತು ಪಶ್ಚಿಮ ಭಾಗಗಳ ಮೇಲೆ ಇಸ್ರೇಲ್ ವೈಮಾನಿಕ ದಾಳಿ ಮಾಡಿದೆ. ದಾಳಿಯ ಬಳಿಕ ಇರಾನ್ನ ಇಸ್ಫಹಾನ್, ಕರಾಜ್, ತಬ್ರೀಜ್ ಹಾಗೂ ರಾಜಧಾನಿ ಟೆಹರಾನ್ ಸೇರಿದಂತೆ ಹಲವು ನಗರಗಳಲ್ಲಿ ಸ್ಫೋಟಗಳ ಶಬ್ದ ಕೂಡ ಕೇಳಿಬಂದಿದೆ. ಇಸ್ರೇಲ್ ಸೇನೆ ಬಿಡುಗಡೆ ಮಾಡಿದ ಪ್ರಕಟಣೆಯ ಪ್ರಕಾರ ಇರಾನ್ನ ಪಶ್ಚಿಮ ಮತ್ತು ಮಧ್ಯಭಾಗದಲ್ಲಿರುವಂತಹ ಸೇನಾ ಕ್ಷೇತ್ರಗಳೇನಿದ್ದಾವೆ ಅವುಗಳನ್ನೇ ಗುರಿಗಳನ್ನಾಗಿಟ್ಕೊಂಡು ದಾಳಿಯನ್ನು ಮಾಡಲಾಗಿದೆ, ವಾಯುದಾಳಿ. ಇಸ್ರೇಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಬಳಸಿದೆ ಅಂತ ಇರಾನ್ ಕೆಂಡ ಕಾರ್ತಾ ಇದೆ. ಇಸ್ರೇಲ್ ರಾಜಧಾನಿ ಟೆಹರಾನ್ ಮೇಲೆ ಕ್ಷಿಪಣಿ ದಾಳಿ ಮಾಡಿದೆ ಇರಾನ್. ಇಸ್ರೇಲ್ನ ಪೆಟ್ರೋಕೆಮಿಕಲ್ಸ್ ಘಟಕಗಳನ್ನು ಗುರಿಯಾಗಿಸಿ ದಾಳಿ ಮಾಡಿದೆ ಅಂತ IRGC ಹೇಳ್ಕೊಂಡಿದೆ. ಹೀಗಾಗಿ ಎರಡೂ ದೇಶಗಳ ನಡುವಿನ ಸಂಘರ್ಷ ಮತ್ತೆ ಪೂರ್ಣ ಪ್ರಮಾಣದ ಯುದ್ಧದತ್ತ ಸಾಗುವ ಆತಂಕ ಈಗ ಹೆಚ್ಚಾಗಿದೆ. ಇರಾನ್ ದಾಳಿ ಬೆನ್ನಲ್ಲೇ ಟೆಹರಾನ್ನ ಇಮಾಮ್ ಖಮೇನಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸುತ್ತಲಿನ ವಾಯು ಪ್ರದೇಶವನ್ನು ಬಂದ್ ಮಾಡಲಾಗಿದೆ. ಇರಾನ್ ಜೊತೆಗೂಡಿ ಯೆಮನ್ನ ಹೌತಿ ಬಂಡುಕೋರರು ಕೂಡ ಇಸ್ರೇಲ್ ಮೇಲೆ ದಾಳಿ ಮಾಡಿದ್ದಾರೆ. ಇನ್ನು ಇಸ್ರೇಲ್ ದಾಳಿಗೆ ಅಮೆರಿಕವೇ ಕಾರಣ ಅಂತಲೂ ಇರಾನ್ ಹೇಳ್ತಾ ಇದೆ. ಅಲ್ಲದೆ ದಾಳಿಯನ್ನು ನಿಲ್ಲಿಸಿರೋದಾಗಿ ಹೇಳಿರುವ ಇರಾನ್ ಮತ್ತೇನಾದರೂ ಇಸ್ರೇಲ್ ದಾಳಿ ಮಾಡಿದರೆ ಸರ್ವನಾಶ ಆಗುವ ರೀತಿಯಲ್ಲಿ ಪ್ರತಿದಾಳಿ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ 24 ಭಾರತೀಯ ನಾವಿಕರಿರುವ ಹಡಗಿನ ಮೇಲೆ ದಾಳಿಯಾಗಿದೆ. ತುರ್ತು ಸಹಾಯಕ್ಕೆ ಕೇಳಿಕೊಳ್ತಾ ಇದ್ದಾರೆ. ಈ ಮಧ್ಯೆ ಎಲ್ಲ ಭಾರತೀಯ ನಾಗರಿಕರು ಇರಾನ್ಗೆ ಯಾವುದೇ ರೀತಿಯ ಪ್ರಯಾಣ ಕೈಗೊಳ್ಳಬಾರದು. ಈಗಾಗಲೇ ಇರಾನ್ನಲ್ಲಿರುವವರು ಲಭ್ಯವಿರುವ ಸಾರಿಗೆ ವ್ಯವಸ್ಥೆಗಳನ್ನು ಬಳಸಿಕೊಂಡು ಆದಷ್ಟು ಬೇಗ ಇರಾನ್ನನ್ನು ತೊರಿಬೇಕು ಅಂತ ಭಾರತ ಸರ್ಕಾರ ಈಗ ಎಚ್ಚರಿಕೆಯನ್ನು ಕೊಟ್ಟಿದೆ. ಇನ್ನು ಇರಾನ್ ಮೇಲೆ ಏಕಾಂಗಿಯಾಗಿ ದಾಳಿ ಮಾಡಿರುವ ಇಸ್ರೇಲ್ PM ನೆತನ್ಯಾಹು ತೀವ್ರ ಆಕ್ಷೇಪಿಸಿದ್ದಾರೆ. ಒಪ್ಪಂದದ ಮಾತುಕತೆ ಅಂತಿಮ ಹಂತದಲ್ಲಿ ಇರಬೇಕಾದ್ರೆ ಯುದ್ಧ ಬೇಡ ಅಂತ ಟ್ರಂಪ್ ಮನವಿ ಮಾಡಿಕೊಂಡಿದ್ದಾರೆ. ಇರಾನ್ ಮೇಲೆ ಪ್ರತೀಕಾರ ಬೇಡ, ಸಂಯಮ ಪಾಲಿಸಿ ಅಂತ ನೆತನ್ಯಾಹುಗೆ ಟ್ರಂಪ್ ಕರೆ ಮಾಡಿದ್ದಾರೆ. ಇರಾನ್ ದಾಳಿಯಿಂದ ಗಮನಾರ್ಹ ಹಾನಿ ಆಗಿಲ್ಲ, ಹಾಗಾಗಿ ಮತ್ತೊಂದು ಯುದ್ಧವನ್ನು ಪ್ರಚೋದನೆ ಮಾಡಬಾರ್ದು. ಇರಾನ್ಗೆ ಒಪ್ಪಂದ ಬಿಟ್ಟು ಅನ್ಯ ಮಾರ್ಗ ಇಲ್ಲ. ಇಂಥ ಹೊತ್ತಿನಲ್ಲಿ ನೀವು ದಾಳಿ ಮಾಡಿದ್ರೆ ಸಂಘರ್ಷ ಶಮನ ಆಗಲ್ಲ, ಪರಿಸ್ಥಿತಿಯನ್ನು ಮತ್ತಷ್ಟು ಉಲ್ಬಣಗೊಳಿಸಬಹುದು. ಇದು ಕಳೆದ 47 ವರ್ಷಗಳಂತೆ ಅಥವಾ ಕಳೆದ 3000 ವರ್ಷಗಳಂತೆ ಪರಿಸ್ಥಿತಿ ಹಾಗೆಯೇ ಮುಂದುವರಿತಲೇ ಹೋಗುತ್ತೆ ಅಂತ ಟ್ರಂಪ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯೆ ಇರಾನ್ ಜೊತೆ ಇಸ್ರೇಲ್ಗೂ ಒಪ್ಪಂದ ಮಾಡಿಕೊಳ್ಳೋದು ಬಿಟ್ಟು ನೆತನ್ಯಾಹುಗೆ ಬೇರೆ ದಾರಿ ಇಲ್ಲ ಅಂತ ಪತ್ರಿಕೆಗೆ ನೀಡಿರುವ ಸಂದರ್ಶನದಲ್ಲಿ ಟ್ರಂಪ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಮಧ್ಯೆ ಕಚ್ಚಾ ತೈಲ ದರದಲ್ಲಿ $3 ರಿಂದ $4 ಏರಿಕೆಯಾಗಿದ್ದು, ಒಂದು ಬ್ಯಾರೆಲ್ಗೆ ಈಗ $97ಗೆ ಏರಿಕೆ ಆಗಿದೆ. ಅಲ್ಲ, ಈ ಯುದ್ಧದಿಂದ ಅರುಣ್ ಇಡೀ ಜಗತ್ತು ಏನು ಕಷ್ಟ ಅನುಭವಿಸ್ತಾ ಇದೆ ಅಂತಂದ್ಬಿಟ್ಟು ಅಮೇರಿಕಾಗೂ ಗೊತ್ತು, ಇರಾನ್ಗೂ ಗೊತ್ತು, ಇಸ್ರೇಲ್ಗೂ ಗೊತ್ತು, ಎಲ್ರಿಗೂ ಗೊತ್ತು, ಪ್ರತಿಯೊಬ್ಬರಿಗೂ. ಆದರೂ ಯಾಕೆ ಮತ್ತೆ ಮತ್ತೆ ಈ ಯುದ್ಧಕ್ಕೆ ಪ್ರಚೋದನೆಗಳು? ಈ ಇಸ್ರೇಲ್ಗೆ ನಂಗೆ ಒಂದೊಂದು ಸರ್ತಿ ಅನಿಸುತ್ತೆ ಇವರಿಗೆ 365 ದಿನವೂ ಯುದ್ಧ ಮಾಡೋದು ಬಿಟ್ಟು ಬೇರೆ ಕೆಲಸನೇ ಇಲ್ವಾ ಅಂತಂದ್ಬಿಟ್ಟು. ಇಲ್ಲ, ಆ ಪ್ರದೇಶದ ಪರಿಸ್ಥಿತಿಯನ್ನು ನಾವು ಗಮನಿಸ್ಕೊಂಡಾಗ, ಭೌಗೋಳಿಕ ಪರಿಸ್ಥಿತಿಯನ್ನು ಗಮನಿಸ್ಕೊಂಡಾಗ ಈ ಪ್ರಶ್ನೆ ಬರೋದಿಲ್ಲ. ಯಾಕೆಂದರೆ ಇಸ್ರೇಲ್ನ ಇರುವಂಥ ಪರಿಸ್ಥಿತಿನೇ ಬೇಡ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, ಇರಾಕ್ ಹಿಂದೆ ಕ್ರಿಶ್ಚಿಯನ್ ರಾಷ್ಟ್ರವಾಗಿತ್ತು, ಅತಿ ಹೆಚ್ಚು ಕ್ರಿಶ್ಚಿಯನ್ರಿರುವಂಥ ಜನಸಂಖ್ಯೆ ಆಗಿತ್ತು. ಹೋಗ್ತಾ ಹೋಗ್ತಾ ಇರಾಕ್ ಏನಾಯಿತು, ಮುಸ್ಲಿಂ ಕಂಟ್ರಿಯಾಗಿ ಬದಲಾವಣೆ ಆಯಿತು. ಕಾರಣ ಅಲ್ಲಿ ದಾಳಿ ಆಗಿದ್ದು 7ನೇ ಶತಮಾನದಲ್ಲಿ, ಅದು ಸಂಪೂರ್ಣ ಬದಲಾವಣೆ ಆಯಿತು. ಇಸ್ರೇಲ್ನ ಸುತ್ತಲೂ ಇರುವಂಥದ್ದು ಯಾವುದು? ಮುಸ್ಲಿಂ ದೇಶಗಳೇ. ಇಸ್ರೇಲ್ ಒಂದು ಮಾತ್ರ ಯಹೂದಿಗಳನ್ನು ತುಂಬಿರುವಂಥದ್ದು. ಸೊ ಇಸ್ರೇಲ್ ಕೂಡ ಅಲ್ಲಿರೋದು ಇಷ್ಟ ಇಲ್ಲ ಸುತ್ತಲಿರುವಂಥ ಬಹುತೇಕ ರಾಷ್ಟ್ರಗಳಲ್ಲಿ. ಬಟ್ ಅದನ್ನು ಇರಾನ್ ಮಾತ್ರ ದಾಳಿಯನ್ನು ಪದೇ ಪದೇ ಮಾಡ್ತಾ ಇರುತ್ತೆ. ಭೌಗೋಳಿಕವಾಗಿ ಇಸ್ರೇಲ್ ವಿಚಾರದಲ್ಲಿ ನಾವು ಹೋಗೋದಾದರೆ, ಇಸ್ರೇಲ್ ಅನ್ನುವಂಥ ದೇಶವನ್ನು ದಾಳಿ ಮಾಡ್ತಾ ಇರುವಂಥದ್ದು ಯಾರು ಇಸ್ರೇಲ್ ಮೇಲೆ? ಒಂದು ಗಾಜಾ ಪಟ್ಟಿಯಲ್ಲಿರುವಂಥ ಹಮಾಸ್, ಇನ್ನೊಂದು ಕಡೆಗೆ ಅವರೆಲ್ಲ ಬಂದು ಈ ಕಡೆಗೆ ಲೆಬನಾನ್ ಮೇಲೆ ಕೂತಿದ್ದಾರೆ, ಆ ಕಡೆಗೆ ಹೌತಿ ಬಂಡುಕೋರರು, ಈ ಹಿಜ್ಬುಲ್ಲಾದವರು. ಸೊ ಹಮಾಜು, ಹಿಜ್ಬುಲ್ಲಾ, ಹೌತಿ ಮೂವರು ಸೇರಿಕೊಂಡು ಇಸ್ರೇಲ್ ಮೇಲೆ ದಾಳಿ ಮಾಡ್ತಾರೆ. ಸ್ಪಾನ್ಸರ್ ಯಾರು? ಇರಾನು. ಈ ಇರಾನು ಈ ಟೆರರಿಸ್ಟ್ಗಳನ್ನು ಬಿಟ್ಕೊಂಡ್ಬಿಟ್ಟು ಇದೊಂಥರ ನಮ್ಮ ಪಾಕಿಸ್ತಾನದ ರೀತಿಯಲ್ಲಿ ಈ ಕಿತ್ತಾಟ ಮಾಡುವಂತಹ ಈ ಒಂಥರ, ಅದಕ್ಕೆ ಏನಾದರೂ ಕರ್ಕೊಳ್ಳಿ, ಹೊಲಸು ಹಂದಿನೋ ಏನಾದರೂ ಕರೀರಿ, ಅದಕ್ಕೆ ಅವ್ರು ಮಾಡೋದು ಆ ಟೆರರಿಸ್ಟ್ಗಳನ್ನು ಬಿಟ್ಬಿಟ್ಟು ನಾವೇನೋ ಸಾಧಿಸ್ಬಿಟ್ವಿ ಅನ್ನೋ ರೀತಿಯಲ್ಲಿ ನಮ್ಮ ದೇಶ ಮೇಲೆ ಮಾಡ್ತಾರಲ್ಲ, ಹಾಗೆ ಈ ಹಮಾಸು, ಹಿಜ್ಬುಲ್ಲಾ ಮತ್ತು ಹೌತೀಸ್ಗಳನ್ನು ಬಿಟ್ಟು ಇಸ್ರೇಲ್ ಮೇಲೆ ದಾಳಿ ಮಾಡಿಸೋದು, ಇಸ್ರೇಲ್ನಲ್ಲಿರುವಂಥವ್ರನ್ನೆಲ್ಲ ಸಾಯಿಸೋದು, ಇಂಥವು ಅನೇಕ ದಾಳಿಗಳನ್ನು ಇರಾನ್ ಮಾಡುತ್ತೆ ಸ್ಪಾನ್ಸರ್ ಮಾಡಿಕೊಂಡು. ಇಸ್ರೇಲ್ ಏನು ಮಾಡಬೇಕಾಗಿದ್ದಾಗ ತನ್ನ ರಕ್ಷಣೆಗೆ ಅವ್ರು ಮಾಡ್ಕೊಳ್ಳೇಬೇಕು. ಅಫ್ಕೋರ್ಸ್ ದಾಳಿ ಮಾಡಿಸ್ಕೊಂಡ್ಬಿಟ್ಟು ನಾನು ಸುಮ್ಮನೆ ಕೂತ್ಕೊಳ್ತೀನಿ ಅಂತಂದರೆ ಅದರಷ್ಟು ಮೂರ್ಖರು ಇನ್ಯಾರು ಇರೋದಿಲ್ಲ.
ಇಸ್ರೇಲ್ ಅಷ್ಟೂ ರಾಷ್ಟ್ರಗಳ ಈ ದಾಳಿಗಳಿಂದಾಗಿ ಇಷ್ಟು ಆ ಟೆರರಿಸ್ಟ್ಗಳಂತಾನೆ ಕರೀರಿ, ಅವ್ರನ್ನೆಲ್ಲ ಬಂಡುಕೋರರು ಅಂತ ಕರೀತಾರೆ, ಅವ್ರನ್ನೆಲ್ಲ ಇವರು ಸ್ವಾತಂತ್ರ್ಯಗಾರರು ಅಂತ ಕರೀತಾರೆ. ಅಲ್ಲ, ಟೆರರಿಸ್ಟ್ಗಳಂತಾನೆ ಕರೆಯೋದು. ಹಮಾಸ್ ದಾಳಿ ಮಾಡಿದ್ದೇನು ಅದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ. ಹಾಗಿದಾಗ ಹೌತೀಸ್ ಬಗ್ಗೆ ಮಾತನಾಡೋದಿಲ್ಲ, ಹಿಜ್ಬುಲ್ಲಾ ಬಗ್ಗೆ ಮಾತನಾಡೋದಿಲ್ಲ. ಇವರೆಲ್ಲ ಇಸ್ರೇಲ್ ಮೇಲೆ ದಾಳಿ ಮಾಡಿದಾಗ ಇರಾನ್ ಅದಕ್ಕೆ ಸ್ಪಾನ್ಸರ್ ಮಾಡ್ತಾ ಇದ್ರೆ ಪ್ರಪಂಚದಲ್ಲಿರುವಂಥವ್ರು ಯಾರು ಯಾಕೆ ಹೇಳೋದಿಲ್ಲ ಇರಾನ್ಗೆ, ನೀವ್ಯಾಕ್ರಪ್ಪ ಅದಕ್ಕೆ ಸ್ಪಾನ್ಸರ್ ಮಾಡ್ತೀರಾ, ನೀವ್ಯಾಕೆ ಆ ಟೆರರಿಸ್ಟ್ ಗುಂಪುಗಳಿಗೆಲ್ಲ ದುಡ್ಡು ಕೊಟ್ಬಿಟ್ಟು ದಾಳಿ ಮಾಡಿಸ್ತೀರಿ ಇಸ್ರೇಲ್ ಅಂತ ಯಾರು ಯಾಕೆ ಮಾತಾಡೋದಿಲ್ಲ? ಇಸ್ರೇಲ್ ಮಾತ್ರ ಇರಾನ್ ಮೇಲೆ ದಾಳಿ ಮಾಡಿದ ತಕ್ಷಣ ಮಾಡಬಾರ್ದಾಗಿತ್ತು, ಮಾನವೀಯತೆ ಎಲ್ಲಿ? ಉಳಿದವರು ಮಾತಾಡಿ ಇದ್ರ ಬಗ್ಗೆ, ಹಮಾಜು, ಹಿಜ್ಬುಲ್ಲಾ ಮತ್ತೆ ಹೌತಿ ಬಗ್ಗೆ ಮಾತಾಡಿ. ಯಾಕೆ ಅವರು ದಾಳಿ ಮಾಡಿ ಹಂಗಲ್ಲ, ನಾನು ಇಸ್ರೇಲ್ ಹೇಳ್ತಾ ಇರೋದು, ಜನರನ್ನ ಸಾಯಿಸೋದಿಲ್ಲ? ಈಗ ಶಾಂತಿ ಮಾತುಕತೆ ಏನಾದರೂ ಸಕ್ಸಸ್ ಆದರೆ ಆ ಶಾಂತಿ ಮಾತುಕತೆಯ ಒಪ್ಪಂದದಲ್ಲಿ ಬರುತ್ತೆ ಇವೆಲ್ಲ. ಇನ್ನು ಇವರಿಂದ ಯಾವುದೇ ತೊಂದರೆ ಇಸ್ರೇಲ್ಗೆ ಆಗಲ್ಲ ಅನ್ನೋ ರೀತಿಯಲ್ಲಿ ಒಪ್ಪಂದ ಆಗುತ್ತೆ. ಆ ಒಪ್ಪಂದ ಆದಾಗ ಇವ್ರಿಗೆ ಅನುಕೂಲ ಅಲ್ವಾ ಅಂತ ನಾನು ಹೇಳ್ತಾ ಇರೋದು. ಆಗಲ್ಲ ಅಂತ ನಾನು ಹೇಳೋದು. ಈಗ ಪಾಕಿಸ್ತಾನದ ವಿಚಾರದಲ್ಲಿ ಬಂದಾಗ ನಾವು ಇದರಲ್ಲಿ ಪಾಲ್ಗೊಂಡಿಲ್ಲ ಅಂತ ಹೇಳ್ತಾರೆ. ಟೆರರಿಸ್ಟ್ಗಳನ್ನು ಒಳಗಡೆಗೆ ಬಿಟ್ಟು ಸ್ಲೀಪರ್ ಸೆಲ್ಗಳ ಮೂಲಕವಾಗಿ ಭಾರತದಲ್ಲಿ ದಾಳಿ ಮಾಡಿಸ್ತಾರೆ, ಬಾಂಬ್ ಹಾಕ್ತಾರೆ, ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತಾರೆ, ನಮ್ಮವ್ರು ಅಲ್ವೇ ಅಲ್ಲ ಅಂತಾರೆ. ಸೇಮ್ ಅಲ್ಲೂ ಹಾಗೆ ಇಸ್ರೇಲ್ ಮೇಲೆ ಪದೇ ಪದೇ ದಾಳಿಯನ್ನು ಮಾಡ್ಕೊಂಡ್ಬಿಟ್ಟು ಆಮೇಲೆ ಮೊನ್ನೆನೇ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಈ ಮಾತುಕತೆ ಆದಂಥ ಸಂದರ್ಭದಲ್ಲಿ ಲೆಬನಾನನ್ನು ಆಚೆ ಇಟ್ಬಿಟ್ಟು ನಾವು 3 ಜನ ದಾಳಿ ಮಾಡ್ಕೊಂಡಿದ್ದು, ಇಸ್ರೇಲ್ ಅಮೆರಿಕ ಸೇರ್ಕೊಂಡ್ಬಿಟ್ಟು ಇರಾನ್ ಮೇಲೆ ದಾಳಿ ಮಾಡಿದ್ದು. ನೀವು ಲೆಬನಾನನ್ನು ಯಾಕೆ ತರ್ತೀರಾ ಅಂತ ಅವತ್ತೇ ಕೇಳಿದ್ದು. ಬಟ್ ಇರಾನ್ ಹೇಳಿದ್ದು ಲೆಬನಾನನ್ನು ಇನ್ಕ್ಲೂಡ್ ಮಾಡಬೇಕು ಇದರಲ್ಲಿ, ಅವ್ರ ಮೇಲೂ ದಾಳಿ ಆಗಬಾರ್ದು ಅಂತ. ಯಾಕೆ? ಅಂದರೆ ಲೆಬನಾನ್ನಲ್ಲಿರುವ ಹೂತೀಸ್, ಹಿಜ್ಬುಲ್ಲಾದಲ್ಲಿರುವಂಥ ಅವ್ರ ಮೇಲೆ ಯಾವ ರೀತಿ ದಾಳಿ ಆಗಬಾರ್ದು, ಅಲ್ಲಿರುವಂಥವ್ರು ಹೊಡೆದ್ರೆ ನಾವು ದಾಳಿ ಮಾಡ್ತೀವಿ. ಅಲ್ಟಿಮೇಟ್ಲಿ ಹಿಜ್ಬುಲ್ಲಾವನ್ನು ರಕ್ಷಣೆ ಮಾಡ್ಕೊಂಡು ಕೂತಿರೋದು, ಅವರು ಹೌತಿಗಳನ್ನು ರಕ್ಷಣೆ ಮಾಡ್ಕೊಂಡು ಕೂತಿರೋದು. ಹೀಗಿರುವಂಥ ಟೈಮ್ನಲ್ಲಿ ಇಸ್ರೇಲ್ ಹೇಗ್ರಿ ಸುಮ್ಮನೆ ಕೂತ್ಕೊಳ್ಳುತ್ತೆ ದಾಳಿ ಮಾಡಿದ್ರೆ? ನಾಳೆ ನಮ್ಮ ದೇಶದ ಮೇಲೇ ಪಾಕಿಸ್ತಾನದಲ್ಲಿರುವಂಥ ಯಾವನಾದರೂ ಟೆರರಿಸ್ಟ್ಗಳು ದಾಳಿ ಮಾಡಿದರೆ ನಾವು ಸುಮ್ಮನೆ ಕೂತ್ಕೋಬೇಕಾ? ದಾಳಿ ಮಾಡ್ತೀವಿ. ಅಲ್ಲ, ದಾಳಿಗೆ ನಾನು ಹೇಳ್ತಾ ಇರೋದು, ದಾಳಿಗೆ ದಾಳಿನೇ ಉತ್ತರ ಅಲ್ದೇನೆ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಎಲ್ಲ ರಾಷ್ಟ್ರಗಳು ಕೂತ್ಕೊಂಡು ಯಾಕೆ ಮಾಡ್ಕೊಳ್ಳಲ್ಲ? ಹೇಗೆ? ಇದೇ ರೀತಿ ಇನ್ನು ಮುಂದಕ್ಕೆ ಯಾರು ಕೂಡ ಇರಾನ್ ಸ್ಪಾನ್ಸರ್ ಮಾಡ್ತಿರೋ ಯಾವುದೇ ಬಂಡುಕೋರರು ಕೂಡ ನಿಮ್ಮ ಮೇಲೆ ದಾಳಿ ಯಾವ ರಾಷ್ಟ್ರಗಳು ಹೋಗುತ್ತೆ? ಸುತ್ತಲಿರುವಂಥ ಮುಸ್ಲಿಂ ಕಂಟ್ರಿಗಳು ಇಲ್ಲಿವರೆಗೂ ಕೂಡ ಈ ವಿಚಾರದಲ್ಲಿ ಧ್ವನಿ ಎತ್ತಿದ್ರ? ಮಜಾ ತಗೊಳುತ್ತೆ ಸುತ್ತಲಿರುವಂಥ ಮುಸ್ಲಿಂ ಕಂಟ್ರಿಗಳು. ಈಗ ಅಮೆರಿಕ ಇಸ್ರೇಲ್ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಲಬೋ ಬಡ್ಕೊಂಡ್ರು, ನಮ್ಮ ಮೇಲೆ ದಾಳಿ ಆಗ್ತಿದೆ, ನಮ್ಮ ದಾಳಿ ಆಗ್ತಾ ಇದೆ ಅಂತೇಳಿ. ಇದೇ ಮುಸ್ಲಿಂ ಕಂಟ್ರಿಗಳೆಲ್ಲ ಸೇರ್ಕೊಂಡ್ಬಿಟ್ಟು ಈ ಹೌತಿ, ಹಮಾಜು, ಹಿಜ್ಬುಲ್ಲಾ ಇವುಗಳು ದಾಳಿ ಮಾಡ್ತಾ ಇರೋದನ್ನ ಖಂಡಿಸ್ಲಿಲ್ಲ. ಯಾಕೆ? ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ ಮುಸ್ಲಿಂ ಕಂಟ್ರಿಗಳು ನಡ್ಕೊಳ್ತಾ ಇವೆ, ಅವ್ರವ್ರಿಗೆ ಅನುಕೂಲಕ್ಕೆ ತಕ್ಕಂತೆ ಲಾಭವನ್ನು ಮಾಡ್ಕೊಳ್ತವೆ. ಇರ್ಲಿ ಬಿಡು, ಹೊಡೆಯೋದಾದ್ರೆ ಹೊಡಿಲಿ ಇಸ್ರೇಲನ್ನು, ಅವಾಗ ನೋಡ್ಕೊಂಡು ಚೆನ್ನಾಗಿತ್ತು. ಇವಾಗ ಇವೆಲ್ಲ ದಾಳಿಗಳು ನಡೆಯೋಕ್ಕೆ ಶುರು ಆದ ತಕ್ಷಣ, ತಮ್ಮ ಬುಡಕ್ಕೆ ಬೆಂಕಿ ಬೀಳೋಕ್ಕೆ ಶುರು ಆದ ತಕ್ಷಣ ಕುಯ್ಯೋ ಅಂದ್ಕೊಂಡು ಓಡಾಡುತ್ತವೆ. ಅಲ್ಲಿ ಇರುವಂಥ ಭೌಗೋಳಿಕ ಪ್ರದೇಶ ಇಸ್ರೇಲ್ ಒಂದು, ಸುತ್ತಲೆಲ್ಲ ಮುಸ್ಲಿಂ ರಾಷ್ಟ್ರಗಳು, ಹೌತಿ, ಹಮಾಸ್, ಹಿಜ್ಬುಲ್ಲಾ ಇವರೆಲ್ಲ ದಾಳಿ ಮಾಡಬೇಕಾದ್ರೆ ಇನ್ನುಳಿದಂಥ ಮುಸ್ಲಿಂ ಕಂಟ್ರಿಗಳು ಅವತ್ತು ಧ್ವನಿ ಎತ್ತಬೇಕಾಗಿತ್ತು, ಬಾಯಿ ಮುಚ್ಕೊಂಡು ಇರಬೇಕು ಇರಾನ್ ಅಂತೇಳಿ. ಅವತ್ತು ಹೇಳದೇ ಇರುವಂಥವ್ರಿಗೆ ನಮಗೆಲ್ಲ ಕಷ್ಟ ಆಗ್ತಾ ಇದೆ, ನಮಗೆ ನಷ್ಟ ಆಗ್ತಾ ಇದೆ, ನಮ್ಮ ಕಚ್ಚಾತ ಎಲ್ಲ ತೊಗೊಳಕ್ಕಾಗ್ತಾ ಇಲ್ಲ ಅಂತೇಳಿ ಬಾಯಿ ಬಡ್ಕೊಂಡ್ರೆ ಅವತ್ತು ಹೇಳಬೇಕಾಗಿತ್ತು ಇರಾನ್ಗೆ. ಅವತ್ತೆಲ್ಲ ಮಜಾ ತಗೊಂಡ್ರು ಇರಾನ್ನ ದಾಳಿ ಮಾಡಬೇಕಾದ್ರೆ. ಏನೆಲ್ಲ ಬೇಕೋ ಫಂಡಿಂಗನ್ನು ಇರಾನಿಗೆ ಮಾಡುವಂಥ ಕೆಲಸ ಮಾಡಿದರು, ಹೊಡೀರಿ ಇಸ್ರೇಲಿಗೆ ಅಂತ ಹೇಳ್ಬಿಟ್ಟು. ಸ್ಟಿಲ್ ಈಗಲೂ ಹಾಗೆ ಆಗ್ತಾ ಇರೋದು. ಆದರೆ ವಾಪಸ್ ತಂಬುಡಕ್ಕೆ ಬಂದಾಗ ಮಾತ್ರ ಈಗ ಭಯ ಆಗ್ತಿರೋದು. ಬಟ್ ಅಗೇನ್ ಪರಿಣಾಮವನ್ನು ಎದುರಿಸಬೇಕಾಗಿರೋದು ಭಾರತವೂ ಸೇರಿದಂತೆ ಇಡೀ ಪ್ರಪಂಚನೇ ಎದುರಿಸಬೇಕಾಗಿದೆ. ಬೇರೆ ದಾರಿ ಇಲ್ಲ. ಕಾರಣ ಅವತ್ತು ಮಾಡಿರುವಂಥ ಆ ಬೆಳವಣಿಗೆ ಏನಿದೆ, ಅವರನ್ನು ಬೆಳೆಸಿದ ಪರಿಣಾಮವಾಗಿ ಇವತ್ತು ಅನುಭವಿಸಬೇಕಾಗಿದೆ. ಅವತ್ತು ಇಸ್ರೇಲ್ ಬಡ್ಕೊಳುತ್ತೆ ಅವತ್ತು ಈ ವಿಚಾರದಲ್ಲೆಲ್ಲ ಕೇಳ್ಕೊಳ್ತು. ಯಾವ ರಾಷ್ಟ್ರಗಳು ತಲೆ ಕೆಡಿಸ್ಕೊಳ್ಳಿಲ್ಲ, ಯಾಕಂದ್ರೆ ಮಜಾ ಬೇಕಾಗಿತ್ತು, ತಗೊಂಡ್ರು. Your future is our focus. At GSSS First Grade College, Mysuru, you will code your way to success with BCA and multiply your achievements with BCom and BBA. Admissions open. Apply now. ಇನ್ನು ಮುಖ್ಯಮಂತ್ರಿ ಸ್ಥಾನ ಕೈತಪ್ಪಿದ್ದಕ್ಕೆ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಬೇಸರವನ್ನು ಹೊರಹಾಕಿದ್ದಾರೆ. ತುಮಕೂರಿನ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯಲ್ಲಿ ಶನಿವಾರ ನಡೆದಿರುವ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡ್ತಾ, ನನಗೆ 3 ಬಾರಿ ಸಿಎಂ ಆಗುವ ಅವಕಾಶ ಇತ್ತು, ಆದರೆ ನನ್ನ ಹಣೆ ಬರೇನೋ ಅಥವಾ ದುರಾದೃಷ್ಟವೋ ಗೊತ್ತಿಲ್ಲ, ಆಗಲಿಲ್ಲ ಅಂದ್ಕೊಂಡಿದ್ದಾರೆ. 2013ರಲ್ಲಿ ನಾನು ಸೋತೆ ಅಲ್ಲ ಸೋಲಿಸಿದ್ರು ಡಾಕ್ಟ್ರೇ. ಒಂದೊಮ್ಮೆ ನಾನು ಗೆದ್ದಿದ್ದೇ ಆಗಿದ್ದಲ್ಲಿ ಅವತ್ತು ಸಿದ್ದರಾಮಯ್ಯ ಸಿಎಂ ಆಗ್ತಿರ್ಲಿಲ್ಲ. ನೋ, ಯು ಆರ್ ರಾಂಗ್. ಅದೇ ರೀತಿ 2018ರಲ್ಲಿ JDS ಜೊತೆಗೆ ಮೈತ್ರಿ ಸರ್ಕಾರ ಮಾಡಿದಾಗಲೂ ಒಂದು ಅವಕಾಶ ಇತ್ತು, ಇರಲಿಲ್ಲ, ಕೈ ಕಟ್ಕೊಂಡು ನಿಂತಿದ್ರಿ. ಆದರೆ ಬೇರೆ ಯಾವುದೋ ಕಾರಣಕ್ಕೆ ಕುಮಾರಸ್ವಾಮಿ ಅವರನ್ನು, ಬೇರೆ ಯಾವುದೋ ಕಾರಣಕ್ಕಲ್ಲ, BJPಯನ್ನು ದೂರ ಇಡಬೇಕು ಅನ್ನೋ ಕಾರಣಕ್ಕೋಸ್ಕರ ನೀವು ಮಾಡಿದ್ದು. ಈಗಲೂ ಇನ್ನೊಂದು ಅವಕಾಶ ಇತ್ತು, ಅದು ಆಗಲಿಲ್ಲ, ಅದು ಅವಕಾಶ ಇರಲಿಲ್ಲ, ಯಾಕಂದರೆ ಮೊದಲೇ ಒಪ್ಪಂದ ಆಗೋಗಿತ್ತು. ರಾಜಕೀಯದಲ್ಲಿ ಏನೇನು ನಡೆಯುತ್ತೆ, ಹಾಗಾಗಿ ಈಗ ಸಿಎಂ ಸ್ಥಾನ ಸಿಕ್ಕಿಲ್ಲ ಅಂತ ಬೇಸರವನ್ನು ಹಾಕಿದ್ದಾರೆ. ಇದೇ ವೇಳೆ ಬೆಂಗಳೂರು ಅಭಿವೃದ್ಧಿ ಖಾತೆ ವ್ಯಾಪ್ತಿಯಲ್ಲಿ BDA ಮತ್ತು BMRDL ಕೂಡ ಸೇರಿಸಬೇಕು ಅಂತ
ಬೇಡಿಕೆ ಇಟ್ಟಿದ್ದಾರೆ ಕೃಷ್ಣ ಬೈರೇಗೌಡರು ಅಂತ ಹೇಳಿದರು. ಆದರೆ ಇದನ್ನು ಕೃಷ್ಣ ಬೈರೇಗೌಡರು ಅಲ್ಲಗಳೆದಿದ್ದಾರೆ. ಈ ಮಧ್ಯೆ ಜಲಸಂಪನ್ಮೂಲ ಖಾತೆಯನ್ನು ಒಪ್ಪದ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ರಾಮಲಿಂಗಾರೆಡ್ಡಿ ಅವರು ಇವತ್ತು ಮೊದಲ ಸಭೆಯೆಲ್ಲ ಮಾಡಿದಾರಂತೆ. ಬೆಂಗಳೂರು ಖಾತೆ ಕೊಟ್ಟರು ನನಗೆ ಬೇಡ್ರಿ ಅಂದಿದ್ದಾರೆ ಅವರು. 13ರಲ್ಲಿ ನಾನು ಎಲೆಕ್ಷನ್ ಸೋತೆ. ಬಹುಶಃ ನಾನು ಗೆದ್ದಿದ್ದಿದ್ರೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ಅಂದ್ರೆ ನಮ್ಮ ಅದೃಷ್ಟನೋ ಹಣೆ ಬರನೋ ಏನು ಹೇಳ್ತಿರೋ ಗೊತ್ತಿಲ್ಲ. ಆಗ ನಾನು ಸೋತದ ಕಾರಣಕ್ಕಾಗಿ ಅವರಾದ್ರು. ಆಮೇಲೆ 2018ರಲ್ಲಿ ಕೂಡ ನಮ್ಮ ಪಕ್ಷ 80 ಸೀಟ್ ಗೆದ್ದಿತ್ತು. ಕೋalition ಮಾಡಿದಾಗ ಬೇರೆ ಪಕ್ಷದ ಜೊತೆ ನಾವು ಸೇರ್ಕೊಂಡು, ಆದ್ರೂ ಕಾರಣಾಂತರದಿಂದ ಅವಾಗ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಮಾಡಿದ್ರು. ಅವತ್ತು ನನ್ನನ್ನು ಮಾಡ್ಬೋದಿತ್ತು, ಯಾವುದೋ ಕಾರಣಕ್ಕಾಗಿ ಅವಾಗ ಮಾಡಿದ್ರು. 2ನೇ ಸರಿನೂ ಮಿಸ್ ಆಯಿತು. ಈ ಬಾರಿ ಪ್ರಯತ್ನ ಮಾಡಿದೆ, ಈ ಬಾರಿನೂ ಆಗುತ್ತೆ ಅಂತ ವಿಶ್ವಾಸ ಇತ್ತು. ಕಡೆಗೆ ಯಾವುದೋ ಕಾರಣಕ್ಕೆ ಪೊಲಿಟಿಕ್ಸ್ ಗೊತ್ತಲ್ಲ, ಪೊಲಿಟಿಕ್ಸು ಬೇರೆ ಥರ ಅಲ್ಲ, ಅದು ತೀರ್ಮಾನಗಳು ಹೇಗೋ ಆಗುತ್ತೆ. ಸೊ ಹಾಗಾಗಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ, ಜವಾಬ್ದಾರಿ ಸ್ಥಾನ. ನನ್ನ ಪ್ರಯತ್ನ ನಾನು ಖಂಡಿತವಾಗಿ ಮಾಡ್ತೇನೆ. ಇದೇ ಖಾತೆಯಲ್ಲೇ ಮುಂದುವರಿದ್ದೇನಪ್ಪ, ನಾನು ಇನ್ನು ಯಾವುದು ಕೇಳೋಕ್ಕೂ ಹೋಗಲ್ಲ. ಬೇಡಪ್ಪ ಬೇಡ, ಬೇರೆ ಮಂತ್ರಿಗಳಿದ್ದಾರೆ ಪಾಪ, ಇನ್ನೂ 20 ಜನ ಮಂತ್ರಿಗಳಾಗ್ತಾರೆ, ಅವರು ಕೊಡಲಿ. ಆಮೇಲೆ ಬೆಂಗಳೂರು ನಾನು ಕೇಳೋಕ್ಕೂ ಹೋಗೋದಿಲ್ಲ, ಯಾಕಂದ್ರೆ ಅದು ಮುಗಿದ ಕತೆ. ನಾನೇನು ಕೇಳಿರಲಿಲ್ಲ, ಅವರೇ ಹೇಳಿದ್ರು, ವಾಪಸ್ ತಗೊಂಡ್ರು, ಇಶ್ಯೂ ಆಯಿತು. ಇದು ತಿರುಗಿ ಕೊಡ್ತೀನಿ ಅಂದರೂ ಕೂಡ ನನಗೆ ಬೇಡ. 2013ರಲ್ಲಿ ಅದು ಓಕೆ, ಸೋಲಿಸಿದ್ರು ಅಥವಾ ಸೋತೆ ಅದೊಂದು ವಿಚಾರ. ಬಟ್ ಅವಾಗ ಅವರು KPCC ಅಧ್ಯಕ್ಷರಾಗಿದ್ದರು. ಒಂದು ವೇಳೆ ಗೆದ್ದಿದ್ದಿದ್ರೆ ನಾನು ಅವರಲ್ಲೊಂದು ಪದ್ಧತಿ ಇತ್ತಲ್ಲ, KPCC ಅಧ್ಯಕ್ಷರು ಯಾರಿರ್ತಾರೆ ಅವ್ರನ್ನ ಮುಖ್ಯಮಂತ್ರಿ ಮಾಡೋದು ಅಂತಕ್ಕಂಥದ್ದು, ಆ ಲೆಕ್ಕಾಚಾರದಲ್ಲಿ ಪರಮೇಶ್ವರ್ ಅವರು ಕ್ಲೈಮ್ ಮಾಡಿರೋದು. ಐ ಅಗ್ರಿ. DK ಶಿವಕುಮಾರ್ ಅವರು ಆಗಿದ್ದಾಗಿ KPCC ಅಧ್ಯಕ್ಷರೇ ಆಗಿದ್ದರು. ಯಾಕೆ ಅವರಿಗೆ ಮೊದಲನೇ ಟರ್ಮಲ್ಲಿ ಈಗ ಮುಖ್ಯಮಂತ್ರಿ ಕೊಡಲಿಲ್ಲ? ಸಿದ್ದರಾಮಯ್ಯವ್ರು ಕ್ಲೇಮ್ ಮಾಡಿಕೊಂಡ್ರು. ಸೇಮ್ ಅವತ್ತು ಇದೇ ಪರಿಸ್ಥಿತಿ ಆಗ್ತಿತ್ತು ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರೇ. ನಿಮಗೊಂದು 2 ವರ್ಷ ಸಿಗ್ಬೋದಿತ್ತು, ಅವ್ರೊಂದು 3 ವರ್ಷ ಆಗ್ಬೋದು. ಆ ಥರ ಏನೋ ಆಗ್ಬೋದು, 3 ವರ್ಷ ಸಿಗ್ಬೋದಿತ್ತು, ಅವ್ರಿಗೊಂದು 2 ವರ್ಷ ಸಿಗ್ಬೋದಿತ್ತೇನೋ. ಆದರೆ ನೀವು ಅವತ್ತು ಕ್ಲೇಮ್ ಮಾಡಬೇಕಾಗಿತ್ತು. ಬಟ್ ನಿಮಗೆ ಅವತ್ತು ಮಂತ್ರಿ ಸ್ಥಾನ ಕೊಡೋಕೇನೆ ಬರಬಾರ್ದ ಪರಿತಾಪವನ್ನು ಅನುಭವಿಸ್ಬಿಟ್ರಲ್ಲ. ಅಧ್ಯಕ್ಷ ಸ್ಥಾನವನ್ನು ಇಟ್ಕೊಂಡು ಪಕ್ಷವನ್ನು ಅಧಿಕಾರ ತರೋದ್ರಲ್ಲಿ ಎಷ್ಟೆಲ್ಲ ಒದ್ದಾಡಿಟ್ರಿ. ಅದಾದಮೇಲೆ ನೀವು ಸೋಲಿಸಿದ ನಂತರ ನೀವೇ ಹೇಳ್ಕೊಂಡಿದ್ರಿ ಹಲವು ಕಡೆಗಳಲ್ಲಿ, ನನ್ನ ಸೋಲಿಸ್ಬಿಟ್ರು ಅಂತ ಹೇಳಿ. ಸೋತ್ರಿ ಅಲ್ಲ, ಸೋಲಿಸಿದ್ರು ಉದ್ದೇಶಪೂರ್ವಕವಾಗಿ ನಿಮ್ಮದೇ ಪಕ್ಷದಲ್ಲಿರೋರು, ಆಯಿತಾ? ಈಗ ಅವತ್ತು ನೀವು ಹೇಳಿದ್ರಿ, ಆದರೆ ನಿಮ್ಮ ವಿಚಾರದಲ್ಲಿ ಅವತ್ತು ನಿಮ್ಮ ಪಕ್ಷ ನಡ್ಕೊಂಡಿರುವಂಥ ರೀತಿ ಹೇಗಿತ್ತು? ನೀವು ಸೋತ ಮಾತ್ರಕ್ಕೆ ನಿಮಗೊಂದು ಮಂತ್ರಿ ಸ್ಥಾನ ಕೊಡೋಕ್ಕೂ ಕೂಡ ಒದ್ದಾಡಿಸಿದ್ರು. MLC ಮಾಡಿ ಮಂತ್ರಿ ಸ್ಥಾನ ಕೊಡಬೇಕು ಅಂದರೆ ಎಷ್ಟು ಕಷ್ಟವನ್ನು ಪಟ್ರಿ, ಎಷ್ಟು ಕಷ್ಟಪಟ್ರಿ. 2018ರಲ್ಲಿ ಮೈತ್ರಿ ಆದಾಗ ಕ್ಲೇಮ್ ಕ್ಲೇಮ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ನಿಮ್ಮ ಹತ್ರ. ಕಾರಣ ನೀವು ಬಹುತೇಕವಾಗಿ ಮತ್ತು ಅಲ್ಲಿಯೂ ಸಿಗಬೇಕಾಗಿದ್ದು DCMA ಸಿಗಬೇಕಾಗ್ತಿತ್ತು, ಮುಖ್ಯಮಂತ್ರಿ ಸ್ಥಾನ ಸಿಗ್ತಿರ್ಲಿಲ್ಲ. JDS ಪರಿಸ್ಥಿತಿ ಇತ್ತು. ಇವ್ರು ಹೇಳಿದ್ದೇನಂತಂದ್ರೆ ಈ ಟರ್ಮ್ ಅಲ್ಲಿ ಭಾಗಶಃ ಇಬ್ಬರ ನಡುವೆ ಮಾತುಕತೆ ಅದು ಈ ಟರ್ಮ್ ಅಂತೂ ಬಿಟ್ಬಿಡಿ, ಅವ್ರ ಹೆಸರೇ ಬರಲಿಲ್ಲ. ನೀವು ಅವತ್ತೇ ಕೇಳಬೇಕಾಗಿತ್ತು. 2013ರಿಂದ 18ರಲ್ಲಿ ನೀವು ಕ್ಲೇಮ್ ಮಾಡ್ಕೊಂಡು ನನಗೆ 2 ವರ್ಷಕ್ಕೆ ಟರ್ಮಿಗೆ ಕೊಡಿ, ನಾನು ಅಧ್ಯಕ್ಷನಾಗಿದ್ದೆ ಅನ್ನೋದನ್ನ ಇಡಬೇಕಾಗಿತ್ತು. ಸೋತರು ಚಿಂತೆಯಲ್ಲ, MLC ಮಾಡಿ ನನಗೆ ಮಾಡಿ ಅಂತೇಳಿ ಹಠ ಹಿಡಿಬೇಕಾಗಿತ್ತು. ಇವತ್ತು ಹೇಳ್ಕೊಂಡ್ರಿ 2018ರಲ್ಲಿ ಕುಮಾರಸ್ವಾಮಿ ಅವರು CM ಆದಾಗ, ಹೌದು ಕಾಂಗ್ರೆಸ್ ಪಕ್ಷನೇ ತಗೊಂಡೋಗಿ CM ಪೋಸ್ಟನ್ನು ಕುಮಾರಸ್ವಾಮಿ ಕೈಗೆ ಇಟ್ಟರು. ಆಗೊಂದು ಮಾತು ದೇವೇಗೌಡರು ಹೇಳಿದ್ರಂತೆ, ಬೇಡ ಕುಮಾರಸ್ವಾಮಿಗೆ ಆರೋಗ್ಯ ಸರಿಯಿಲ್ಲ, ಮೊದಲನೇ ಬಾರಿ ದಲಿತ ಮುಖ್ಯಮಂತ್ರಿ ಆಗಲಿ ಪರಮೇಶ್ವರ್ ಅವ್ರನ್ನೇ ಮಾಡಿ ಅಂತ ಅಂದಿದ್ರಂತೆ. ಬಟ್ ಅದು ಕಾಂಗ್ರೆಸ್ ಅವಾಗ ಒಪ್ಪಿರಲಿಲ್ಲೋ ಗೊತ್ತಿಲ್ಲ. ಒಟ್ಟಿನಲ್ಲಿ 2 ಸಾರ್ತಿ ಅವರ ಲೆಕ್ಕಾಚಾರದಲ್ಲಿ ಆಗಬೇಕಾಗಿತ್ತು. ಮೇಲ್ನೋಟಕ್ಕೆ ಹೇಳುವಂಥ ರೀತಿನೇ ಬೇರೆ. ಹಾಗಿದಾಗ 2023ರಲ್ಲಿ ಕುಮಾರಸ್ವಾಮಿ ಅವ್ರನ್ನೇ ಪ್ರೊಜೆಕ್ಟ್ ಮಾಡಿಕೊಂಡು ಚುನಾವಣೆಗೆ ಹೋಗಿದ್ದು ಯಾಕೆ? JDSನವರು 2018ರಲ್ಲಿ ಆರೋಗ್ಯ ಸರಿ ಇರಲಿಲ್ಲ ಅಂತ ಹೇಳಿ ಅವ್ರನ್ನ ಮುಖ್ಯಮಂತ್ರಿ ಬೇಡ ಅಂತ ದೇವೇಗೌಡರು ಹೇಳಿದ್ದಾರೆ ಅನ್ನೋದಾದರೆ 2023 ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಯಾಕೆ ಹೋದರು? ಇವೆಲ್ಲ ನೋಡಬೇಕಲ್ಲ. ಸೊ ಅಲ್ಲಿ ಇರಲಿಲ್ಲ. ನಿಮಗೆ ಅವಕಾಶ ಇದ್ದಿದ್ದೆ 2013ರಿಂದ 18ರಲ್ಲಿ ಡಾಕ್ಟ್ರೇ. ಅವತ್ತು ನೀವು ಬಹಳ ದೊಡ್ಡ ಮಟ್ಟದಲ್ಲಿ ಹಠ ಹಿಡ್ಕೊಂಡು ಕೂತಿದ್ದಿದ್ರೆ ಆಗಿರೋದು. ಬಟ್ ಬೇರೆ ಆಪ್ಷನ್ ಇಲ್ಲ. ಮುಂದಿನ ಚುನಾವಣೆಗಳಲ್ಲಿ ನೋಡಬೇಕು ಅವಕಾಶ ಸಿಗುತ್ತಾ ಸಿಗಲ್ವಾ ಅಂತ. ರೈಟ್. ಇನ್ನು BJPಯ ನೆರವಿನೊಂದಿಗೆ ರಾಜ್ಯಸಭೆ ಮರುಪ್ರವೇಶಿಸುವ ನಿರೀಕ್ಷೆ ಹೊಂದಿದ್ದ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಈಗ ನಿರಾಸೆ ಉಂಟಾಗಿದೆ. BJP ತಡರಾತ್ರಿ ರಾಜ್ಯಸಭಾ ಅಭ್ಯರ್ಥಿ ಪಟ್ಟಿ ಪ್ರಕಟ ಮಾಡಿದ್ದು, ರಾಜ್ಯಸಭೆ ಸ್ಥಾನಕ್ಕೆ ABVP ಮತ್ತು RSS ಹಿನ್ನೆಲೆಯ ಕುರುಬ ಸಮುದಾಯದ ಪ್ರೊಫೆಸರ್ M ನಾಗರಾಜು ಅವರಿಗೆ ಟಿಕೆಟ್ ಕೊಡಲಾಗಿದೆ. BJPಯ ಈ ನಿರ್ಧಾರದಿಂದ 93 ವರ್ಷದ ದೇವೇಗೌಡರ ಸಂಸದೀಯ ಜೀವನ ಬಹುತೇಕ ಅಂತ್ಯಗೊಂಡಂತಾಗಿದೆ. ದೇವೇಗೌಡರ ಸ್ಪರ್ಧೆ ವಿಚಾರದಲ್ಲಿ BJP ವರಿಷ್ಠರ ಬಳಿ ಖುದ್ದು ಕುಮಾರಸ್ವಾಮಿಯವರೇ ಮಾತುಕತೆ ನಡೆಸಿದರು. ಕರ್ನಾಟಕ ಇಲ್ಲವಾದರೂ ಬೇರೆ ರಾಜ್ಯದಿಂದ ದೇವೇಗೌಡರಿಗೆ ಟಿಕೆಟ್ ಪಕ್ಕಾ ಅನ್ನೋ ವಾತಾವರಣ ಇತ್ತು. ಸುಮಲತಾ ಅಂಬರೀಷ್ ಅವ್ರಿಗೂ ಹಳೆ ಮೈಸೂರು ಒಕ್ಕಲಿಗ ಲೆಕ್ಕಾಚಾರದಿಂದ ಟಿಕೆಟ್ ಸಿಗೋ ನಿರೀಕ್ಷೆ ಇತ್ತು. ಆದರೆ ಎಲ್ಲ ಲೆಕ್ಕಾಚಾರಗಳನ್ನು ತಲೆ ಕೆಳಗು ಮಾಡಿರ್ತಕ್ಕಂಥ ಹೈಕಮಾಂಡ್ M ನಾಗರಾಜು ಅವರಿಗೆ ಟಿಕೆಟ್ ಕೊಟ್ಟಿದೆ. ಉರಿಯೋ ಬೆಂಕಿಗೆ ತುಪ್ಪ ಸುರಿದಿರೋ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ
ಬಿಜೆಪಿ ಮತ್ತು ಅದರ ನಾಯಕತ್ವದಿಂದ ಜೆಡಿಎಸ್ಗೆ ನಿರಂತರ ಅವಮಾನ ಆಗಿದೆ. ಆದರೂ ಯಾವುದೇ ಬೆಲೆ ತೆತ್ತಾದರೂ ಸರಿ ಅಂತ ಕುಮಾರಸ್ವಾಮಿ ಸಚಿವ ಸ್ಥಾನಕ್ಕೆ ಅಂಟಿಕೊಂಡಿದ್ದಾರೆ ಅಂತ ಟೀಕೆ ಮಾಡಿದ್ದಾರೆ. ಇನ್ನೊಂದೆಡೆ ಇದು ಕರ್ನಾಟಕಕ್ಕೆ ಮಾಡಿರುವ ಅಪಮಾನ ಅಂತ ಕೆಪಿಸಿಸಿ ಅಧ್ಯಕ್ಷ ಬಿ ಕೆ ಹರಿಪ್ರಸಾದ್ ಹೇಳಿದ್ದಾರೆ. ಆದರೆ ದೇವೇಗೌಡರ ಹೆಸರು ರಾಜ್ಯ ಮಟ್ಟದಲ್ಲೇ ಚರ್ಚೆಗೆ ಬಂದಿರಲಿಲ್ಲ ಅಂತ ವಿಜಯೇಂದ್ರ ಅವರು ಹೇಳಿದ್ರೆ, ನಾವು ಟಿಕೆಟ್ ಕೊಡಿ ಅಂತ ಬಿಜೆಪಿ ಕೇಳಿರಲಿಲ್ಲ ಅಂತ ಜೆಡಿಎಸ್ ನಾಯಕ ಸುರೇಶ್ ಬಾಬು ಅವರು ಸ್ಪಷ್ಟಪಡಿಸಿದ್ದಾರೆ. ದೇವೇಗೌಡರಿಗೆ ಆಗಿರ್ತಕ್ಕಂಥ ಅಪಮಾನ ಅಲ್ಲ, ಇದು JDSಗೆ ಆಗಿರ್ತಕ್ಕಂಥ ಅವಮಾನ ಅಲ್ಲ. ಭಾರತೀಯ ಜನತಾ ಪಾರ್ಟಿ ಮತ್ತು NDAದವರು ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಅಪಮಾನವನ್ನ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ತಕ್ಕ ಶಿಕ್ಷೆಯನ್ನು ಕರ್ನಾಟಕದ ಜನತೆ ಅವರು ಕೊಡ್ತಾರೆ ಅಂತೇಳಿ ನನ್ನ ಭಾವನೆ. ವರಿಷ್ಠಗಳ ತೀರ್ಮಾನ ಇದೆ, ನಮ್ಮಲ್ಲಿ ಅದು ಯಾರು ಕೂಡ ಅವ್ರಿಗೆ ಕೊಡಬೇಕು ಅಂತ ಕೇಳಿರಲಿಲ್ಲ. ಈಗ ಕೇಳಿದರೆ ಅಸಮಾಧಾನ, ಬಟ್ ನಮ್ಮೆಲ್ಲರದು ಅಭಿಪ್ರಾಯ ಎಲ್ಲರೂ ಏನಿತ್ತು, ನಮ್ಮ ದೇವೇಗೌಡರಲ್ಲಿದ್ದರೆ ಒಂದು 4-6 ಕೆಲಸ ಆಗ್ತವೆ ಒಳ್ಳೆಯದು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಮನಸ್ಸಲ್ಲಿದೆ. ದೇವೇಗೌಡರು ರಾಜ್ಯಸಭೆ ಬಗ್ಗೆ ರಾಜ್ಯ ಮಟ್ಟದಲ್ಲಂತೂ ನಮ್ದು ಯಾವುದೇ ರೀತಿಯ ಚರ್ಚೆಗಳು ನಡೆದಿರಲಿಲ್ಲ. ಸುಮಲತಾ ಅವ್ರ ಬಗ್ಗೆ ನಾವು ಕೂಡ ಅವರ ಹೆಸರು ಪ್ರಸ್ತಾಪ ಆಗಿತ್ತು. ಪಕ್ಷದ ವರಿಷ್ಠರು ಸಾಮಾನ್ಯ ಕಾರ್ಯಕರ್ತರಿಗೆ ಭಾರತೀಯ ಜನತಾ ಪಾರ್ಟಿ ಅವಕಾಶ ಮಾಡಿಕೊಟ್ಟಿದೆ. ಪಕ್ಷದ ಹಿರಿಯರು ವರಿಷ್ಠರು ಇದ್ರ ಬಗ್ಗೆ ಚಿಂತನೆಯನ್ನು ಮಾಡ್ತಾರೆ. ಅವರಿಗೆ ಒಂದು ಸೂಕ್ತ ಸ್ಥಾನಮಾನಗಳನ್ನ ಬರುವಂಥ ದಿನಗಳಲ್ಲಿ ಕೊಡ್ತಾರೆ ಅನ್ನುವ ಸಂಪೂರ್ಣ ವಿಶ್ವಾಸ ನಮಗೆಲ್ಲರೂ ಕೂಡ ಇದೆ. ಓಕೆ, ಬಿಜೆಪಿ JDS ಅವರು ಕ್ಲಿಯರ್ ಆಗಿ ಹೇಳ್ತಿದ್ದಾರೆ, ನಾವು ನಮ್ಮ ಚರ್ಚೆನೂ ಮಾಡಿರಲಿಲ್ಲ ಅಂತ ಬಿಜೆಪಿಯವರು, ನಾವು ಕೇಳಿರಲಿಲ್ಲ ಅಂತನೂ. ಕಾಂಗ್ರೆಸ್ ಅವರೇ ಮಧ್ಯದಲ್ಲಿ ಇವಾಗ ಇಬ್ಬರ ಮಧ್ಯೆ ತಂದಿಡೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಐ ಎಗ್ರಿ. ಆ ವಿಚಾರದಲ್ಲಿ ನಾನು ಕೇಳ್ಕೊಂಡೆ, ಅದನ್ನು JDSನವರು ಕೇಳ್ಕೊಂಡೇ ಇರಲಿಲ್ಲ. ಹೌದು, ಮಾನ್ಯ ದೇವೇಗೌಡರಿಗೆ ರಾಜ್ಯಸಭೆ ಸೀಟ್ ಕೊಡಿ ಅಂತ ಅವ್ರು ಕೇಳೇ ಇರಲಿಲ್ವ. ಹೌದು, ಇದನ್ನು ಸುಮ್ಮನೆ ಹೇಳ್ಕೊಂಡು ಅಡ್ಡಾಡ್ತಾ ಇದ್ದಾರೆ ದೇವೇಗೌಡರ ಹೆಸರನ್ನ. ಸುಮಲತಾ ಅವರ ಹೆಸರು ಇಲ್ಲಿ ರಾಜ್ಯ ಮಟ್ಟದಲ್ಲಿ ಬಂತು, ಕೇಂದ್ರಕ್ಕೆ ಹೆಸರೇ ಹೋಗಿಲ್ಲ, ಪರಿಷತ್ತಿಗೆ ಬಂತು, ಹೆಸರೇ ಹೋಗಿರಲಿಲ್ಲ ಅನ್ನುವಂಥದ್ದು ಕ್ಲಿಯರ್ ಕಟ್ ಆಗಿದ್ದು. ಆದರೆ ನಾನು ಹೇಳೋದು, ಕಾಂಗ್ರೆಸ್ನವರು ನೀವು ಹೇಳ್ತಾ ಇದ್ರಲ್ಲ ಕರ್ನಾಟಕಕ್ಕೆ ಆಗಿರುವಂಥ ಅವಮಾನ ಅಂಥೇಳಿ, BJP ಮತ್ತು ಕಾಂಗ್ರೆಸ್, ಈಗ ಕಾಂಗ್ರೆಸ್ ಮಾತಾಡಿರೋದ್ರಿಂದ ಹೇಳ್ತಾ ಇದ್ದೀನಿ, ರಾಜ್ಯಸಭೆಗೆ 3ನೇ ಕ್ಯಾಂಡಿಡೇಟನ್ನು ಯಾರು ಹಾಕಿದ್ದೀರಾ? ಯಾರನ್ನ ಹಾಕಿದ್ದೀರಾ? ಕರ್ನಾಟಕದವ್ರನ್ನ ಹಾಕಿದ್ದೀರಾ? ಕರ್ನಾಟಕದವರಿದ್ದಾರಾ? ಅಪಮಾನ ಮಾಡಿದ್ಯಾರು? ಕರ್ನಾಟಕದಲ್ಲಿ ಯಾರು ಕೂಡ ರಾಜ್ಯಸಭೆಗೆ ಹೋಗುವಂಥವ್ರು ಇರಲಿಲ್ವಾ ಯೋಗ್ಯರು? ಇಲ್ಲಿ ಪಕ್ಷಕ್ಕೋಸ್ಕರ ದುಡಿದಿರುವಂಥ ನಾಯಕರುಗಳು ಯಾರೂ ಇರಲಿಲ್ವಾ? ಪಕ್ಷನೇ ನನಗೆ ಪಕ್ಷನಿಷ್ಠ ನಾನು ಅಂತ ಹೇಳ್ಕೊಂಡು ಓಡಾಡುವಂಥ ಎಷ್ಟು ಕಾಂಗ್ರೆಸ್ನ ಲೀಡರ್ಸ್ಗಳಿಲ್ವಾ? ಅವ್ರು ಯಾರೂ ಕಾಣಿಸ್ಲಿಲ್ಲ. ನಿಮಗೆ ಕಾಂಗ್ರೆಸ್ ಬೇರೆದವ್ರನ್ನ ಕರ್ಕೊಂಡು ಬಂದು, ಬೇರೆ ರಾಜ್ಯದಿಂದ ಕರ್ಕೊಂಡು ಬಂದು ಇಲ್ಲಿಗೆ ನಿಲ್ಲಿಸ್ಬಿಟ್ಟು ಇಲ್ಲಿಂದ ಸ್ಪರ್ಧೆ ಮಾಡಿ ಕಳಿಸ್ಬೇಕು. BJP ಅವ್ರದ್ದು ಅಷ್ಟೇ, ಕಾಂಗ್ರೆಸ್ನವ್ರದ್ದು ಅಷ್ಟೇ. ಕರ್ನಾಟಕಕ್ಕೊಂದು ಶಾಪ, ಅದು ಶಾಪ, ಅದೊಂದು ದೊಡ್ಡ ಶಾಪ. ಆದರೆ ಸರ್ ಪದೇ ಪದೇ ಹೇಳ್ತಾರೆ, ಕರ್ನಾಟಕದಲ್ಲಿರುವಂಥ ಯಾವುದಾದ್ರು ಒಬ್ಬ ಲೀಡರ್ಸ್ಗಳನ್ನು ಬೇರೆ ರಾಜ್ಯದಿಂದ ಸ್ಪರ್ಧೆ ಮಾಡಿಸಿ ಕೇಂದ್ರಕ್ಕೆ ಕಳಿಸಿರುವಂಥ ತೋರಿಸ್ರಪ್ಪ ನೋಡೋಣ, ಯಾರಿದ್ದಾರೆ? ಬೇರೆದವ್ರನ್ನೆಲ್ಲ ಕರ್ಕೊಂಡು ಬಂದು ಕರ್ನಾಟಕ ರಾಜ್ಯದಿಂದ ಸ್ಪರ್ಧೆ ಮಾಡಿಸಿ ರಾಜ್ಯಸಭೆಗೆ ಕಳಿಸ್ತಾನೆ ಇರ್ತೀರಾ. ನಮ್ಮವ್ರನ್ನ ಯಾರನ್ನಾದರೂ ಬೇರೆ ರಾಜ್ಯದಿಂದ ರಾಜ್ಯಸಭೆಗೆ ಕಳಿಸಿ ಒಂದಾದ್ರೂ ಉದಾಹರಣೆ ತೋರಿಸಿ ನೋಡೋಣ. ಇಲ್ವೇ ಇಲ್ಲ. ಮಾತಿದ್ದೀರು ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ. ನೀವು ನಡ್ಕೊಂಡು ಉಳಿದವ್ರಿಗೆ ಹೇಳಬೇಕಾಗಿರುವಂಥವ್ರು, ನೀವು ನಡ್ಕೊಳ್ಬೇಕಾಗಿತ್ತು ಈ ಸಲ 3ನೇ ಕ್ಯಾಂಡಿಡೇಟನ್ನು. ಯಾಕೆ ಕರ್ಕೊಂಡು ಬಂದ್ರಿ ಬೇರೆದವ್ರನ್ನ? ಯಾಕೆ ಕಾಂಗ್ರೆಸ್ ಲೀಡರ್ಸ್ಗಳು ಯಾರೂ ಇಲ್ವಾ? ಕೇಳುವಂಥವ್ರು ಯಾರೂ ಇಲ್ವಾ? ಪಕ್ಷನಿಷ್ಠರು ಯಾರೂ ಇಲ್ವಾ? ಪಕ್ಷಕ್ಕೋಸ್ಕರ ದುಡಿಯುವಂಥವ್ರು ಯಾರೂ ಇಲ್ವಾ? ಪಕ್ಷಕ್ಕೋಸ್ಕರ ಜೀವ ತೆಗೆದವ್ರು ಯಾರೂ ಇಲ್ವಾ? 30-40 ವರ್ಷದಿಂದ ಹಾಗೆ ಅಧಿಕಾರವನ್ನು ಪಡ್ಕೊಳ್ಳಾರ್ದೇ ಹಾಗೆ ಪಕ್ಷಕ್ಕೋಸ್ಕರ ಬೆವರು ಸುರಿಸಿರುವಂಥವ್ರು ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ಡೋಂಟ್ ಯು ನೋ ಅಧ್ಯಕ್ಷರೇ? ಗೊತ್ತಿಲ್ವಾ ಯಾರು ಅಂತ ಹೇಳಿ? ಹೆಸರು ಹೇಳ್ತಾ ಹೋಗ್ಲಾ, ಪಟ್ಟಿ ಇದೆ. ಎಷ್ಟು ಜನ ಇದ್ದಾರೆ ಈ ಪಕ್ಷಕ್ಕೆ 30-40 ವರ್ಷಗಳಿಂದ ಹಾಗೆ ಜೀವ ತೆಗೆದಿದ್ದಾರೆ ಪಕ್ಷಕ್ಕೋಸ್ಕರ. ನಾನು ಪಕ್ಷನಿಷ್ಠ, ನಾನೆಲ್ಲೂ ಹೋಗಲ್ಲ ಅಂದ್ಕೊಂಡು. ಯಾಕೆ ಅವ್ರು ಕಾಣಲೇ ಇಲ್ಲ? ಕರ್ನಾಟಕಕ್ಕೆ ಅವಮಾನ ಆಗಲೇ ಇಲ್ಲ ಈ ವಿಚಾರದಲ್ಲಿ. ಏನ್ರಿ ಮಾತಾಡ್ತೀರಾ ನೀವೆಲ್ಲ? ನೀವು ಕರ್ನಾಟಕದ ಬಗ್ಗೆ, ಇದು ಅವ್ರಿಗೆ ಅವಮಾನ ಅಲ್ಲ, ಕರ್ನಾಟಕಕ್ಕೆ ಅವಮಾನ. ಒಂದು ಲಿಮಿಟೇಷನಲ್ಲಿ ಇರಬೇಕು ಮಾತುಗಳು. ಅದ್ರ ಮೀರಿ ಹೋದಾಗ ವಾಪಸ್ ಬುಡಕ್ಕೆ ಬರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಪಾಲನೆ ಮಾಡಿದ್ದೀನಿ ಅಂದಮೇಲೆ ಇನ್ನೊಬ್ಬರಿಗೆ ಹೇಳುವಂಥದ್ದು ಇರಬೇಕು. ನಾನೇ ಪಾಲನೆ ಮಾಡದೆ ಇನ್ನೊಬ್ಬರಿಗೆ ಹೇಳಿದ್ರೆ ಏನ್ರಿ ಬರುತ್ತೆ? ಅಲ್ಲಿ ಹೆಸರೇ ಪ್ರಸ್ತಾಪ ಆಗಿಲ್ಲ ಅಂದಮೇಲೆ ಕಮಾನ್, ಇದೊಂದು ಕತೆ ಹೊರತು. ವಾಪಸ್ ಬರೋಣ. ವಾಪಸ್ ಬಂದ ನಂತರ ಒಂದು ವಿರಾಮ ತಗೊಂಡು ಪರಿಷತ್ತದ ಕಥೆ ಇದೆ. ವ್ಯಾಪಾರಿಗಳ ಕೇಂದ್ರ